ईश्वराय नमो नमः। भवत्यदनुभावादिडमो विवाग्मि गणपतिरविचन्द्रजायते प्राज्ञमूलिः सकलवचनचेतो देवता भारती सा मम वचन दत्तां सन्निधिं मानसे च तपो विद्याविरक्त्या सद्गुणोऽघातरायहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नोर्दम्भरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदष्टार्थसिद्धये दुर्वादिध्वान्तरवे वैष्णवीदेवलेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्यहरिप्रीतिसुविद्यावादशालिनः इष्टदान् कष्टार्तॄन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಹಿಂದಿನ ಪದ್ಯದಲ್ಲಿ ತಾರತಮ್ಯ ಜ್ಞಾನದ ಗರಿಮೆಯನ್ನು ಜಗನ್ನಾಥದಾಸರು ತಿಳಿಸಿಕೊಟ್ಟರು. ಯಾಕೆ ನಾವು ಈ ತಾರತಮ್ಯದ ಜ್ಞಾನವನ್ನು ಮನದಟ್ಟು ಮಾಡಿಕೊಳ್ಳಬೇಕು, ತಾರತಮ್ಯ ಜ್ಞಾನ ಯಾಕೆ ಅಷ್ಟು ಅವಶ್ಯಕ ಎಂಬುದನ್ನು ಜಗನ್ನಾಥದಾಸರು ತಿಳಿಸಿದ ಮೇಲೆ ಮುಂದೆ ಭಗವಂತ ಮೂರು ವಿಧವಾದಂತಹ ಜೀವರಾಶಿಗಳು, ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು ಅಂತ ಆ ಮೂರು ವಿಧವಾದಂತಹ ಜೀವರಾಶಿಗಳಲ್ಲಿ ಭಗವಂತ ಯಾವ ರೀತಿಯಾಗಿ ಉಚಿತ ಕರ್ಮ, ಅನುಚಿತ ಕರ್ಮ ಈ ಎರಡನ್ನು ಮಾಡಿಸ್ತಾನೆ ಅವರವರ ಯೋಗ್ಯತಾನುಸಾರವಾಗಿ. ಸಾತ್ವಿಕ ಜೀವರಾಶಿಗಳು ಯಾವ ಕಾಲಕ್ಕೂ ಕೂಡ ತಮ್ಮ ಸ್ವಾಭಾವಿಕವಾದಂತಹ ಗುಣವನ್ನು ತಾವು ಬಿಟ್ಟು ಯಾವುದೋ ಒಂದು ಅನುಚಿತವಾದಂತಹ ಕರ್ಮದ ಕಡೆಗೆ ತಾವು ಹೋಗೋದಿಲ್ಲ. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಅನಲದೊಳು ಹೋಮಿಸುವ ಹರಿಚಂದನವೇ ಮೊದಲಾದವರ ಸುವಾಸನೆಯು ಪ್ರತ್ಯೇಕ ತೋರ್ಪದು ಎಲ್ಲ ಕಾಲದಲ್ಲಿ ಧನುಜಮಾನವ ದಿವಿಜರವ ಅವರವರ ಅನುಚಿತೋಚಿತ ಕರ್ಮ ಪ್ರಜನಾರ್ದನನು ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ. ಭಗವಂತ ಆ ಸಾತ್ವಿಕ ಜೀವರಾಶಿಗಳಲ್ಲಿ, ರಾಜಸ ಜೀವರಾಶಿಗಳಲ್ಲಿ, ತಾಮಸ ಜೀವರಾಶಿಗಳಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಕರ್ಮವನ್ನು ಮಾಡುತ್ತಾನೆ ಎಂಬುದಾಗಿ ಹೇಳಿ ಇಲ್ಲಿ ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ಅದೇನು ಅಂತಂದರೆ, ಅನಲನೊಳು ಹೋಮಿಸುವ ಹರಿಚಂದನವೇ ಮೊದಲಾದ ಅಗ್ನಿ ಅದರ ಸ್ವಾಭಾವಿಕವಾದಂತಹ ಗುಣ ಏನು ಅಂತಂದರೆ, ಯಾವುದನ್ನು ನಾವು ಅಗ್ನಿಗೆ ಹಾಕುತ್ತೇವೋ ಅಗ್ನಿ ಅದನ್ನು ಭಸ್ಮ ಮಾಡಿಬಿಡ್ತದೆ. ಇದು ಅಗ್ನಿಯ ಧರ್ಮ. ಅದೇ ಅಗ್ನಿಯಲ್ಲಿ ನಾವು ಒಳ್ಳೆಯ ಚಂದನವನ್ನು ಅಥವಾ ಸುವಾಸನೆ ಭರಿತವಾದಂತಹ ಕಟ್ಟಿಗೆಗಳನ್ನು ಅಥವಾ ಚಂದನವೇ ಮೊದಲಾದಂತಹ ದ್ರವ್ಯಗಳನ್ನು ಅದರಲ್ಲಿ ಹೋಮಿಸಿದಾಗ ಅದು ಏನು ಮಾಡ್ತದೆ ಅಂತಂದರೆ, ಅಗ್ನಿ ಸಹಜವಾಗಿ ಅಗ್ನಿ ಆ ಸುವಾಸನೆಯನ್ನೇ ಅದು ಹೊರಸೂಸುವಂತಹದ್ದು. ಅಂದರೆ ಸಹಜವಾಗಿ ಅಗ್ನಿ ಆ ಒಳ್ಳೆಯ ಸುಗಂಧವನ್ನೇ ಅದು ಹೊರಗೆ ಕೊಡುತ್ತದೆ. ಅದನ್ನೇ ಜಗನ್ನಾಥದಾಸರು ಹೇಳುವಂತಹದ್ದು, ಅನಲನೊಳು ಹೋಮಿಸುವ ಹರಿಚಂದನವೇ ಮೊದಲಾದ ಅದರ ಸುವಾಸನೆಯು ಅದರಲ್ಲಿ ಬರುವಂತಹದ್ದು ಸಹಜವಾಗಿ ಸುವಾಸನೆ ಎಂಬುದೇ ಅದರಲ್ಲಿ ಬರುವಂತಹದ್ದು. ಮತ್ತು ಯಾವುದೋ ದುಷ್ಟವಾದಂತಹ ದ್ರವ್ಯಗಳನ್ನು ಅಗ್ನಿಯಲ್ಲಿ ಹೋಮಿಸಿದಾಗ ಅದು ಕೂಡ ತನ್ನ ಸಹಜವಾದಂತಹ ಧರ್ಮ ದುರ್ಗಂಧವನ್ನು ಅದು ಕೊಡ್ತದೆ. ಇದು ಈಗ ಯಾಕೆ ಇಲ್ಲಿ ಹೇಳಲ್ಪಟ್ಟಿತು, ಯಾಕೆ ಇಲ್ಲಿ ಈಗ ಈ ವಿಷಯ ಇಲ್ಲಿ
ಹೇಳಿತು ಅಂತಂದರೆ ಅದನ್ನು ಜಗನ್ನಾಥದಾಸರು ಹೇಳುವಂತಹದ್ದು ಆ ಧನುಜ ಮಾನವ ದಿವಿಜ ಭಗವಂತ ಎಲ್ಲರಲ್ಲಿಯೂ ಕೂಡ ಇರ್ತಾನೆ. ಸಾತ್ವಿಕ ಜೀವರಾಶಿಗಳಲ್ಲಿಯೂ ಕೂಡ ಪ್ರವೇಶ ಮಾಡುತ್ತಾನೆ, ರಾಜಸ ಜೀವರಾಶಿಗಳಲ್ಲಿಯೂ ಕೂಡ ಪ್ರವೇಶ ಮಾಡುತ್ತಾನೆ, ತಾಮಸ ಜೀವರಾಶಿಗಳಲ್ಲಿಯೂ ಕೂಡ ಪ್ರವೇಶ ಮಾಡ್ತಾನೆ. ಮಾಡಿ ಅವರವರ ಯೋಗ್ಯತೆ, ಸಾತ್ವಿಕ ಜೀವರಾಶಿಗಳು ಸಾತ್ವಿಕ ಪ್ರವೃತ್ತಿಯನ್ನು, ರಾಜಸ ಜೀವರಾಶಿಗಳು ರಾಜಸ ಪ್ರವೃತ್ತಿಯನ್ನು, ತಾಮಸ ಜೀವರಾಶಿಗಳು ತಾಮಸ ಪ್ರವೃತ್ತಿಯನ್ನು ಅವರು ಮಾಡುವಂತಹದ್ದು. ಅದನ್ನು ಹೇಳ್ತಾರೆ ಆ ಭಗವಂತ ಧನುಜ ಮಾನವ ದಿವಿಜ ಅವರವರ ಅನುಚಿತೋಚಿತ ಕರ್ಮ ಅವರಲ್ಲಿ ತಾನು ಪ್ರವೇಶವನ್ನು ಮಾಡಿ ಉಚಿತ ಕರ್ಮ ಅನುಚಿತ ಕರ್ಮ ತಾಮಸೀ ಪ್ರವೃತ್ತಿಯಲ್ಲಿ ತಾಮಸ ಜೀವರಾಶಿಗಳಲ್ಲಿ ತಾನು ಪ್ರವೇಶವನ್ನು ಮಾಡಿ ಅದರಲ್ಲಿ ಏನು ಮಾಡ್ತಾನೆ ಅಂತಂದರೆ ಆ ತಾಮಸೀ ವಿಷಯವಾದಂತಹ ಪ್ರವೃತ್ತಿಯನ್ನೇ ತಾನು ಮಾಡ್ತಾನೆ. ಅವರವರ ಅನುಚಿತೋಚಿತ ಕರ್ಮ. ಆದರೆ ಭಗವಂತ ಇಂಥವನು ಅಂತ ಕೇಳಿದ್ರೆ ವೃಜಿನಾರ್ದನ, ಅವನಿಗೆ ವಾಸ್ತವಿಕವಾಗಿ ಅವನಲ್ಲಿರುವಂತಹ ದೊಡ್ಡ ಗುಣ ಏನು ಕೇಳಿದರೆ ಜನಾರ್ದನ ಅಂತ. ವೃಜಿನಾರ್ದನ ನಮ್ಮಲ್ಲಿ ಸಹಜವಾಗಿ ಇರುವಂತಹ ವೃಜಿನ, ನಮ್ಮಲ್ಲಿ ಸಹಜವಾಗಿ ಜೀವರಾಶಿಗಳಲ್ಲಿ ಬಾಧಿಸುವಂತಹ ವೃಜಿನಗಳನ್ನು ಕಶ್ಮಲಗಳನ್ನು ಭಗವಂತ ಏನು ಮಾಡ್ತಾನೆ ಅಂತಂದರೆ ಅದನ್ನು ಪರಿಹಾರ ಮಾಡ್ತಾನೆ. ವೃಜಿನಾರ್ದನನು ವ್ಯಕ್ತಿಯ ಮಾಡಪ್ಪ ತ್ರಿಗುಣಾತೀತ. ಆ ಭಗವಂತ ಆ ಅವರವರ ಯೋಗ್ಯತಾನುಸಾರವಾಗಿ ಸಾತ್ವಿಕ ಪ್ರವೃತ್ತಿ, ರಾಜಸ ಪ್ರವೃತ್ತಿ, ತಾಮಸ ಪ್ರವೃತ್ತಿ, ಸತ್ವ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ ಹೇಳಿಕೊಂಡು ಇದನ್ನು ಮಾಡಿಸ್ತಾನೆ. ಅವರವರ ಯೋಗ್ಯತಾನುಸಾರವಾಗಿ ಅದನ್ನು ಅಭಿವ್ಯಕ್ತಗೊಳಿಸ್ತಾನೆ. ಹೇಗೆ ಅಂತಂದರೆ ಒಂದು ಹಾಗಲಕಾಯಿ, ಆ ಹಾಗಲಕಾಯಿ ಅದರಲ್ಲಿರುವಂತಹ ಧರ್ಮ ಕಹಿ. ಆ ಕಹಿ ಎಂಬಂತಹ ಧರ್ಮ ಅದು ಯಾವ ಕಾಲಕ್ಕೂ ಕೂಡ ಹೋಗುವುದಿಲ್ಲ. ಅದಕ್ಕೆ ನಾವು ಯಾವುದೋ ಸುಗಂಧ ದ್ರವ್ಯವನ್ನು ಅಥವಾ ಒಳ್ಳೆಯ ಸಿಹಿಯಾದಂತಹ ನೀರನ್ನು ನಾವು ಹಾಕಿದೆವು ಅಂತ ಹೇಳಿದಾಗ ಆ ಹಾಗಲಕಾಯಿಯಲ್ಲಿರುವಂತಹ ಏನು ಕಹಿ ಅದು ನಾಶವಾಗುವುದಿಲ್ಲ. ಅದರಲ್ಲಿ ಸಹಜವಾಗಿ ಕಹಿ ಎಂಬಂತಹ ಗುಣ ಹಾಗೆ ಇರ್ತದೆ. ಅದೇ ರೀತಿಯಾಗಿ ಈ ಯಾರು ಜೀವರಾಶಿಗಳಿದ್ದಾರೆ, ಈ ಯಾವ ಜೀವರಾಶಿಗಳಲ್ಲಿರುವಂತಹ ಭಗವಂತ ಅವರವರ ವ್ಯವಸ್ಥೆಗನುಸಾರವಾಗಿ ಅವರವರ ಕರ್ಮಕ್ಕನುಸಾರವಾಗಿ ಭಗವಂತ ಅಲ್ಲಿ ಕರ್ಮವನ್ನು ಮಾಡಿಸ್ತಾನೆ ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಭಗವಂತನಿಗೆ ಇದರದ್ದು ಯಾವುದಾದರೂ ಕೂಡ ಸಂಬಂಧ ಉಂಟು ಅಥವಾ ಇದರಿಂದಾಗಿ ಅವನಿಗೆ ಬಾಧಕ ಉಂಟಾ ಅಂತ ಕೇಳಿದ್ರೆ ಬಾಧಕ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತನನ್ನು ಕರೆಯುವಂತಹದ್ದು ತ್ರಿಗುಣ ಅತೀತ ಅಂತ. ಯಾವ ಗುಣಗಳಿಗೂ ಕೂಡ ತಾನು ನಿಲುಕೋದಿಲ್ಲ, ಯಾವ ಗುಣಗಳಿಗೂ ಕೂಡ ತಾನು ಬದ್ಧನಾಗುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಆ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ತಾನು ಫಲವನ್ನು ಕೊಡುತ್ತಾನೆ ಅಂತ ಹೇಳಿ ಅದಾದ ಮೇಲೆ ಇದು ದೃಷ್ಟಾಂತವನ್ನು ನಮಗೆ ಕೊಟ್ಟದ್ದು ಅಗ್ನಿ ಅದು ಮಾಧ್ಯಮ. ಅಗ್ನಿ ಎಂಬ ಮಾಧ್ಯಮದಲ್ಲಿ ನಾವು ಸುಗಂಧ ದ್ರವ್ಯಗಳನ್ನು ಸ್ರಕ್, ಚಂದನ ಇತ್ಯಾದಿ ಸುಗಂಧ ದ್ರವ್ಯಗಳನ್ನು ಆ ಅಗ್ನಿಗೆ ಹಾಕಿದಾಗ ಸುಗಂಧ ವಾಸನೆ ಅದರಲ್ಲಿರುವಂತಹ ಪರಿಮಳ ಅದು ಸುಗಂಧವಾಗಿ ಇರ್ತದೆ. ಯಾವುದೋ ದುರ್ಗಂಧವಾದಂತಹ ದ್ರವ್ಯಗಳನ್ನು ಅಗ್ನಿಯಲ್ಲಿ ಹಾಕಿದಾಗ ಅಗ್ನಿಯಲ್ಲಿ ಬರುವಂತಹದ್ದು ದುರ್ಗಂಧ. ಅಂದರೆ ಅಗ್ನಿಯ ಗುಣ ಸಹಜ ಸುಡುವಂತಹದ್ದು. ಯಾವುದನ್ನು ನಾವು ಹಾಕ್ತೇವೆಯೋ ಅದರಿಂದ ರಿಫ್ಲೆಕ್ಷನ್ ಆದದ್ದು ಆ ಗುಣದ ವಾಸನೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತ ಸಮಾನವಾಗಿ ಇರುವಂಥವರು. ಅಲ್ಲಿ ಅವರವರ ಯೋಗ್ಯತೆ, ಅವರವರ ಕರ್ಮ,
ಅದನ್ನು ಲೆಕ್ಕಕ್ಕೆ ಇಟ್ಟುಕೊಳ್ತಾನೆ. ಅದನ್ನು ಲೆಕ್ಕಕ್ಕೆ ಇಟ್ಟುಕೊಂಡು ಭಗವಂತ ಅವರ ಆ ಏನು ಜೀವರಾಶಿಗಳಿದ್ದಾರೆ ಆ ಜೀವರಾಶಿಗಳ ಸಂಬಂಧಿವಾದಂತಹ ಫಲವನ್ನು ಅವರು ಉಣ್ಣುವಂತೆ ಅವರು ತಿನ್ನುವಂತೆ ಭಗವಂತ ಮಾಡುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ತ್ರಿವಿಧ ಜೀವನಂಗಾದು ದೇವ ಮಾನುಷ ದಾನವಾ, ಇಲ್ಲಿ ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು ಇವರೆಲ್ಲರೂ ಕೂಡ ಅವರವರ ಸೂಚಿತವಾದಂತಹ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ. ಉಚಿತ ಕರ್ಮ ಅನುಚಿತ ಕರ್ಮ ಎಂಬುದನ್ನು ಭಗವಂತ ಮಾಡಿಸ್ತಾನೆ ಅಂತ ಹೇಳಿ ಅದಾದ ಮೇಲೆ ಭಗವಂತ ಇಲ್ಲಿ ಜಗನ್ನಾಥದಾಸರು ಈ ಹರಿಕಥಾಮೃತಸಾರದ ಆರೋಹಣ ತಾರತಮ್ಯ ಸಂಧಿಯಲ್ಲಿ ಇದರ ಕೊನೆಯ ಪದ್ಯವನ್ನು ಇಲ್ಲಿ ಏನು ಈ ಸಂಧಿಯ ಕೊನೆಯ ಪದ್ಯವನ್ನು ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುವ ಮೂಲಕವಾಗಿ ಕೊನೆಗೊಳಿಸುತ್ತಾರೆ. ಏನು ಅಂತ ಕೇಳಿದ್ರೆ, ಬೇರೆ ಬೇರೆ ಕಡೆಗಳಲ್ಲಿ ಬಂದಿದೆ ಭಗವಂತನನ್ನು, ಪುರಾಣಾದಿಗಳು ಭಗವಂತನ ವಿಶಿಷ್ಟವಾದಂತಹ ರೀತಿಯನ್ನು ನಮಗೆ ತಿಳಿಸಿಕೊಟ್ಟಿದೆ. ಆದರೆ ಆ ಭಗವಂತನ ಇನ್ನಷ್ಟು ಮಹಿಮೆಗಳನ್ನು ನಾವು ಚಿಂತನೆಗೆ ತಂದುಕೊಳ್ಳುವ ಮೂಲಕವಾಗಿ ನಾವು ಭಗವಂತನನ್ನು ಅರಿತುಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಉಪಾಯವನ್ನು ನಮಗೆ ಸಾಧನೆಯನ್ನು ಮಾಡ್ತಾರೆ. ಅದೇನು ಅಂತಂದರೆ, ಹೇಗೆ ಅಂತಂದರೆ ಇಲ್ಲಿ ಹೇಳ್ತಾರೆ, ಆ ಭಗವಂತನ ಒಂದು ಮಹಿಮೆ ಅದು ಯಾವುದು ಅಂತ ಹೇಳಿದ್ರೆ, ಭಕ್ತವತ್ಸಲ ಭಾಗ್ಯಪುರುಷ ವಿವಿಕ್ತ ವಿಶ್ವಾಧಾರ ಸರ್ವೋದ್ರಿಕ್ತ ದೋಷವಿದೂರ ದುರ್ಗಮ ದುರ್ವಿಭಾವ್ಯ ಸ್ವಹಿ ಶಕ್ತಶಾಶ್ವತ ಸಕಲ ವೇದೈಕೋಕ್ತ ಮಾನದ ಮಾನ್ಯ ಮಾಧವ ಸೂಕ್ತ ಸೂಕ್ಷ್ಮ ಸ್ಥೂಲ ತ್ರಿಜಗನ್ನಾಥ ವಿಠ್ಠಲ. ಭಗವಂತನನ್ನು ನಾವು ಎಲ್ಲ ಗುಣಗಳುಳ್ಳವನು, ಎಲ್ಲದರಿಂದಲೂ ಕೂಡ ಪೂರ್ಣನಾದವನು ಎಂಬುದನ್ನು ನಾವು ಉಪಾಸನೆ ಮಾಡಬೇಕು. ಹೇಗೆ ಅಲ್ಲ, ಅದಕ್ಕೆ ನಮಗೇನಾದರೂ ಒಂದು ಮಾರ್ಗ ಉಂಟಾ, ಉಪಾಯ ಇದೆಯಾ, ಅಥವಾ ಅದಕ್ಕೇನಾದರೂ ಸಲಕರಣೆಗಳು ಸಾಮಗ್ರಿಗಳಿದೆಯೋ ಅಂತ ಕೇಳಿದರೆ, ಭಗವಂತನನ್ನು ಮೊದಲಿಗೆ ನೀನು ಏನು ತಿಳ್ಕೊಳ್ಳಬೇಕು? ನಾನು ದೇವರ ಬಳಿಗೆ ಬರ್ತೇನೆ. ನಾನು ದೇವರ ಬಳಿಗೆ ಬಂದಾಗ ನನಗೆ ದೇವರು ಏನು ಮಾಡುತ್ತಾನೆ ಅಂತ ಕೇಳಿದರೆ, ಭಗವಂತನನ್ನು ಮೊದಲಿಗೆ ನಾನು ನೋಡುವಂತಹದ್ದು, ಭಗವಂತನನ್ನು ನಾನು ಮೊದಲಿಗೆ ತಿಳಿದುಕೊಳ್ಳುವಂತಹ ವಿಧಾನ ಏನು ಅಂತ ಕೇಳಿದರೆ ಭಕ್ತವತ್ಸಲ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ಭಕ್ತೇಕ ವಶ್ಯ ಪ್ರಭು ಅಂತ ಅವನನ್ನು ಕರೆದದ್ದು. ಅವನನ್ನು ನಾವು ನಮ್ಮ ಅಧೀನ ಮಾಡಿಕೊಳ್ಳಲಿಕ್ಕಿರುವಂತಹ ಒಂದು ಮಾರ್ಗ, ಉಪಾಯ ಅದು ಭಕ್ತಿ ಮಾತ್ರ. ಭಕ್ತ್ಯಾಸ್ತನನ್ಯಯ ಲಭ್ಯ. ಭಗವಂತನನ್ನು ಏನು ಭಗವದ್ಗೀತೆಯು ಕೂಡ ಕೊಂಡಾಡಿದ್ದು ಹೇಗೆ ಅಂತ ಕೇಳಿದ್ರೆ, ಅನನ್ಯಯ ಭಕ್ತ್ಯಾ ಲಭ್ಯ ಅಂತ. ಅನನ್ಯಯ ಭಕ್ತ್ಯ, ಭಗವಂತ ನನಗೆ ಸಿಗಬೇಕು ಅಂತಾದರೆ ಯಾವುದು ಮಾರ್ಗ, ಯಾವುದು ಉಪಾಯ ಏನು ಅಂತ ಕೇಳಿದ್ರೆ, ಭಗವಂತನನ್ನು ನನ್ನ ಕಡೆಗೆ ನಾನು ಮಾಡಿಕೊಳ್ಳಲಿಕ್ಕಿರುವಂತಹ ಮಾರ್ಗ, ಉಪಾಯ ಅದು ಭಕ್ತಿ ಮಾತ್ರ. ಆದ್ದರಿಂದ ಭಗವಂತನನ್ನು ಭಕ್ತವತ್ಸಲ ಅಂತ ನೀನು ಮೊದಲಿಗೆ ಚಿಂತನೆ ಮಾಡು. ಯಾಕೆ ಅಂತ ಕೇಳಿದ್ರೆ, ಭಕ್ತರಾದವರು ಭಗವಂತನನ್ನು ನಂಬಿಕೆಟ್ಟವರಿಲ್ಲವರು ರಂಗಯ್ಯನ. ಭಗವಂತನನ್ನು ನಂಬಿಕೆಟ್ಟವರಾದವರು ಅಥವಾ ಕೆಟ್ಟು ಹೋದವರು ಏನಾದರೂ ದೃಷ್ಟಾಂತ ಉಂಟಾ ಕೇಳಿದ್ರೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಭಗವಂತ ಯಾರು ಕೃಷ್ಣನನ್ನು ನಾವು ಅರ್ಜುನನನ್ನು ಇಟ್ಟುಕೊಳ್ಳುವ, ಅರ್ಜುನ ಯಾರನ್ನು ನಂಬಿದ್ದು ಅಂತ ಕೇಳಿದ್ರೆ ತನ್ನ ಸಾಮರ್ಥ್ಯ ಅಲ್ಲ. ಮತ್ತೆ ಅರ್ಜುನ ನಂಬಿದ್ದು ಏನನ್ನ ಅಂತ ಕೇಳಿದ್ರೆ ಭಗವಂತನನ್ನು. ನನಗೆ ಸಾರಥಿಯಾಗಿ ಕೃಷ್ಣನಿದ್ದಾನೆ ಅಂತ ಅವನು ಗಟ್ಟಿಯಾಗಿ ತೀರ್ಮಾನ ಮಾಡಿದ್ದು. ಆದ್ದರಿಂದ ಭಗವಂತ ಅವನಿಗೆ ಸಾರಥಿಯನ್ನು ತಾನು ವಹಿಸಿಕೊಂಡು ಭಗವಂತ ಏನು ಮಾಡಿದ, ಉದ್ಧಾರ ಮಾಡಿದ. ಆದ್ದರಿಂದ ಭಗವಂತನನ್ನು ನಾನು ಪಡೆದುಕೊಳ್ಳಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಈ ಭಕ್ತಿ. ಹಾಗಿದ್ರೆ ಭಕ್ತಿ ಮಾರ್ಗವನ್ನು ನಮಗೆ ತೋರಿಸಿರತಕ್ಕಂತಹ ಬೇಕಾದಷ್ಟು ಪಂಥಗಳಿದೆ. ಯಾಕೆ ಅಂತ ಕೇಳಿದರೆ,
ಭಕ್ತಿ ಪಂಥವೇ ಒಂದು ದೊಡ್ಡದಾಗಿ ಬೆಳೆದಿರತಕ್ಕಂತಹದ್ದು. ಆ ಭಕ್ತಿ ಮಾರ್ಗವನ್ನು ನಾವು ಮೊದಲಿಗೆ ತೆಗೆದುಕೊಳ್ಳುವ ಭಕ್ತಿ ಎಂಬುದನ್ನು ಇಟ್ಟುಕೊಂಡು ಅದಾದ ಮೇಲೆ ಭಾಗ್ಯ ಪುರುಷ, ಭಾಗವಂತನನ್ನ ನೀವು ಏನು ತಿಳ್ಕೊಳ್ಬೇಕು? ಭಾಗ್ಯ, ಇಡೀ ಜಗತ್ತಿಗೆ ಭಾಗ್ಯವನ್ನು ಕೊಡುವವನು. ಯಾರಿಗೆ ಕೊಡಲಿಲ್ಲ? ಸುಧಾಮಾನಿಗೆ, ಅದೇ ರೀತಿಯಾಗಿ ವಿದುರಾದಿಗಳಿಗೆ. ಹೀಗೆ ನೀವು ಒಂದು ದೃಷ್ಟಾಂತವನ್ನು ನಾವು ನೋಡಿದಾಗ ಭಗವಂತನ ಭಾಗ್ಯದಾಯಕತ್ವ, ಭಗವಂತ ಭಾಗ್ಯ ವಿಧಾತ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಭಾಗ್ಯವನ್ನು ಕೊಡುವವನು ವಿಧಾತೃ ಅಂತ ಹೇಳ್ತಾರೆ. ಅದಾದ ಮೇಲೆ ವಿವಿಕ್ತ, ಭಗವಂತ ವಿವಿಕ್ತ, ಯಾರ ಸಂಪರ್ಕವೂ ಇಲ್ಲ. ಅಲ್ಲ ಹಾಗೆ ಅಂತೇಳಿ ಎಲ್ಲರ ಜೊತೆಗೂ ಇದ್ದಾನಲ್ವ ಅಂತ ಹೇಳಿದಾಗ ಎಲ್ಲರ ಜೊತೆಗಿದ್ದರೂ ಕೂಡ ಯಾವುದರ ಸಂಘವನ್ನು ತನಗೆ ತಾನು ಅಂಟಿಸಿಕೊಳ್ಳುವುದಿಲ್ಲ. ವಿವಿಕ್ತ, ಪ್ರತ್ಯೇಕವಾಗಿರ್ತಾನವನು. ಆದ್ದರಿಂದ ಭಗವಂತನ ನೀವು ಏನು ಮೊದಲಿಗೆ ನೀವು ತಿಳ್ಕೊಳ್ಳಬೇಕು, ಇವೇ ವಿಶಿಷ್ಟವಾಗಿ ಭಿನ್ನನಾಗಿದ್ದಾನೆ. ಜೀವನಲ್ಲಿದ್ದಾನೆ, ಜೀವಾಂತರ್ಗತ, ಜೀವನಿಯಾಮಕ, ಜೀವಾಧಾರ. ಭಗವಂತ ಜೀವನಲ್ಲಿದ್ದರೂ ಕೂಡ ಜೀವ ವಿವಿಕ್ತನಾಗಿ ಜೀವಾಧಾರಕನಾಗಿರ್ತಾನೆ ಅಂತ ಹೇಳ್ತಾರೆ. ಸರಿ, ಅದಾದ ಮೇಲೆ ಸರ್ವೋದ್ರಿಕ್ತ, ಅವನನ್ನು ಮುಂದಿನ ಶಬ್ದವನ್ನು ಹೇಳಿದ್ದು ಏನು ಅಂತ ಕೇಳಿದ್ರೆ ಅತ್ಯುದ್ರಿಕ್ತ ಅಂತ, ಸರ್ವೋದ್ರಿಕ್ತ ಅಂತ. ಯಾಕೆ ಅಂತ ಕೇಳಿದ್ರೆ ಜಗತ್ತಿನಲ್ಲಿರುವಂತಹ ಪದಾರ್ಥಗಳು ಅದು ಭಗವಂತನಿಗಿಂತಲೂ ಕೂಡ ಮೇಲಿನದ್ದೊಂದು ಪದಾರ್ಥ ಅಂತ ಇಲ್ಲವೇ ಇಲ್ಲ. ಹಾಗಿದ್ದಾಗಿ ಭಗವಂತ ಏನಾಗ್ತಾನೆ ಅಂತ ಕೇಳಿದ್ರೆ ಸರ್ವೋದ್ರಿಕ್ತ ಅಂತ. ಸರಿ, ಅದಾದ ಮೇಲೆ ದುರ್ವಿಭಾವ್ಯ, ದುರ್ಗಮ, ದೋಷ ವಿದೂರ. ದೋಷ ಇಲ್ಲವೇ ಇಲ್ಲ, ಅಸ್ಪಷ್ಟ ದೂರಾಯ. ಗಂಧ ಅದು ನಮ್ಮಲ್ಲಿ, ದೋಷ ನಮ್ಮಲ್ಲಿ. ಭಗವಂತ ದೋಷ ದೂರ ಅಲ್ವಾ? ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶಿಶುಗುಣಂ. ತತ್ವನಿರ್ಣಯದಲ್ಲಿ ಮಾಡುವಂತಹ ಮಂಗಲಾಚರಣೆ ಏನು ಅಂತ ಕೇಳಿದ್ರೆ ಭಗವಂತ ದೋಷಗಳ ಸಂಬಂಧ ಇಲ್ಲವೇ ಇಲ್ಲ. ಅವನು ದೋಷದಿಂದ ದೂರಕ್ಕೆ ಹೋದವನು. ಯಾರಿಗೆ ದೋಷದ ಸಂಬಂಧ ಯಾವ ಕಾಲಕ್ಕೂ ಆಗುವುದಿಲ್ಲವೋ ಅವನನ್ನೇ ನಾರಾಯಣ ಅಂತ ಕರೆದದ್ದು. ಅರ ಶಬ್ದಕ್ಕೆ ದೋಷ, ಅರಾಣ ಅಯನಂ ನಭವತೀತಿ ಅತಃ ನಾರಾಯಣ. ಯಾರಿಗೆ ದೋಷಗಳ ಸಂಪರ್ಕ ಯಾವ ಕಾಲದಲ್ಲೂ ಕೂಡ ಇಲ್ವೋ ಅವನನ್ನೇ ಕರೆದದ್ದು ಅಂತ ಹೇಳ್ತಾರೆ. ಅದಾದ ಮೇಲೆ ದೋಷ ವಿದೂರ, ದುರ್ಗಮ. ಭಗವಂತನನ್ನ ಗಮ್ಯ, ದುರ್ಗಮ. ಸುಲಭದಲ್ಲಿ ನಾನು ತಿಳ್ಕೊಳ್ತೇನೆ ಅದು ಸಾಧ್ಯ ಇಲ್ಲ. ಸುಲಭದಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗೆ ತಿಳ್ಕೊಳ್ಬೇಕಲ್ವಾ ಅಂತ ಹೇಳಿದ್ರೆ ತಿಳ್ಕೊಳ್ಳಬೇಕು, ಜ್ಞೇಯ, ಗಮ್ಯ. ಆದರೆ ಸುಲಭದಲ್ಲಿ ನಾನು ತಿಳ್ಕೊಳ್ತೇನೆ, ನನಗೆ ಇವತ್ತಿನ ನಾಳೆಗೆ ಭಗವಂತನನ್ನು ತಿಳ್ಕೊಳ್ತೇನೆ, ಭಗವಂತ ನನಗೆ ಒಲಿದು ಬಿಡುತ್ತಾನೆ, ಅದು ಸಾಧ್ಯ ಇಲ್ಲ. ಭಗವಂತನನ್ನು ತಿಳ್ಕೊಳ್ಳಬೇಕು ಅಂತ ಆದರೆ ಅದು ತುಂಬ ದುಃಖೇನದಂತೂ ಯೋಗ್ಯ ಅಂತ. ಒಂದು ದುಃಖ ಅಲ್ಲ, ಅವನನ್ನು ದುಃಖದಿಂದ ತಿಳ್ಕೊಳ್ಳಿಕ್ಕಾಗೋದು ಅಂತಾದರೆ ನಮ್ಮ ದೇವರು ಸುಲಭದಲ್ಲಿ ಸಿಗೋದಿಲ್ಲ ಅಂತಾದರೆ ಹಾಗಿದ್ರೆ ಅವನ ತಿಳ್ಕೊಳ್ಳೋದೇ ಬೇಡ. ಅವನನ್ನು ಪೂಜೆ ಯಾಕೆ ಮಾಡಬೇಕು? ಅವನನ್ನು ಸಂಧ್ಯಾವಂದನೆ ಆಗಬೇಕು, ಅವನ ಪೂಜೆ ಆಗಬೇಕು, ಅವನ ಬಗ್ಗೆ ಅಧ್ಯಯನ ಆಗಬೇಕು, ಇದು ಯಾವುದೂ ಬೇಡ. ಯಾರು ನಮಗೆ ಸುಲಭನೋ ಅವನನ್ನು ನಾವು ತಿಳ್ಕೊಳ್ಳೋದಕ್ಕೆ ಅರ್ಥ ಉಂಟು. ಯಾರು ನಮಗೆ ಹತ್ತಿರನೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆದಮೇಲೆ ಅವನನ್ನು ತಿಳ್ಕೊಂಡು ಉಪಯೋಗ ಏನು? ಬಿಟ್ಟು ಬಿಡುವಲ್ವ ಅಂತ ಹೇಳಿದ್ರೆ ಅದಲ್ಲ. ಭಗವಂತ ದುರ್ಗಮ. ಯಾರಿಗೆ ದುರ್ಗಮ? ದುರ್ಗೆಯನ್ನು ಹೇಳ್ತಾರೆ. ದುರ್ಜ್ಞೇಯತ್ವ, ದುಃಖದತ್ವ, ದುಷ್ಪ್ರಾಪ್ಯತ್ವ, ದುರ್ಜನೈ ಅಂತ ಹೇಳಿಕೊಂಡು ವಾದಿರಾಜರು ದುರ್ಗೆಯನ್ನು ಕೊಂಡಾಡ್ತಾರೆ. ದುರ್ಜ್ಞೇಯತ್ವ, ದುಃಖದತ್ವ, ದುರ್ಗಾ ಅಂತ ಹೇಳಿದ್ರೆ ಯಾರು ಅಂತ ಕೇಳಿದ್ರೆ ದುರ್ಜ್ಞೇಯಳು. ಸುಲಭದಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ದುರ್ಜ್ಞೇಯತ್ವ, ದುಃಖದತ್ವ, ಕಷ್ಟವನ್ನು ಕೊಡ್ತಾಳೆ, ದುಃಖವನ್ನು ಕೊಡ್ತಾಳೆ. ಸದಾ ಅಭಯ ಭೌಮಿತ್ವಾದ, ಸಜ್ಜನರಿಗೆ ಅಭಯವನ್ನು ಕೊಡ್ತಾಳೆ. ಅವಳನ್ನು ದುರ್ಗಾ ಅಂತ ಕರೆದದ್ದು ಅಲ್ಲ. ಹಾಗಿದ್ರೆ ಯಾರಿಗೂ ಕೂಡ ದುರ್ಗೆಯ ಆರಾಧನೆಯೇ ಬೇಡ, ಲಕ್ಷ್ಮಿಯ ಆರಾಧನೆಯೇ ಬೇಡ ಅಂತ ಯಾರೂ ಕೂಡ ಹೇಳೋದಿಲ್ಲ.
ದುರ್ಗೆಯ ಆರಾಧನೆಯೂ ಬೇಕು, ಲಕ್ಷ್ಮಿಯ ಆರಾಧನೆಯೂ ಬೇಕು, ಎಲ್ಲರ ಆರಾಧನೆಯೂ ಮಾಡಬೇಕು. ಯಾರ್ಯಾರಿಗೆ ಯಾವುದನ್ನು ಫಲವನ್ನು ಕೊಡಬೇಕೋ ಅದನ್ನು ಕೊಟ್ಟು ಉದ್ಧಾರ ಮಾಡುವಂಥದ್ದಷ್ಟೇ. ಅದೇ ರೀತಿಯಾಗಿ ಭಗವಂತನು ಕೂಡ ದುರ್ಗಮ ಅಲ್ಲ. ಭಗವಂತನನ್ನು ಊಹಿಸ್ತೇನೆ, ನಿಮ್ಮ ಯಾವ ಪ್ರಮಾಣಗಳಿಗೂ ಅವನು ಸಿಗೋದಿಲ್ಲ. ಪ್ರತ್ಯಕ್ಷ ಪ್ರಮಾಣದಿಂದ ಸಿಗ್ತಾನೋ ಇಲ್ಲವೇ ಇಲ್ಲ. ಇಲ್ಲ ಅನುಮಾನದಿಂದ ಊಹಿಸ್ತೇನೆ, ಅನುಮಾನವೂ ಸಾಕಾಗುವುದಿಲ್ಲ. ಇಲ್ಲ ಆಗಮಗಳು ಕೂಡ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುರ್ವಿಭಾವ್ಯ, ಊಹಿಸ್ತೇನೆ, ಊಹಿಸುವ ಮೂಲಕವಾಗಿ ದೇವರನ್ನು ನನ್ನ ಬಳಿಗೆ ತೆಗೆದುಕೊಳ್ತೇನೆ, ಕಂದುಕೊಳ್ತೇನೆ, ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಊಹಿಸುವುದು ಹೇಗೆ ಬೇಕಾದರೂ ಊಹಿಸ್ಬೋದು. ಅಗ್ನಿ ಅಂತ ಉಂಟು. ಅಗ್ನಿ ಅದನ್ನು ನಾನು ಏನು ಊಹಿಸ್ತೇನೆ ಅಂತ ಕೇಳಿದ್ರೆ ಅಗ್ನಿ ಶೀತ ಅಂತ. ಅಗ್ನಿ ಎಂಬುದು ಅದು ತುಂಬ ಶೈತ್ಯ ಗುಣವುಳ್ಳದ್ದು, ಶೀತ ಗುಣವುಳ್ಳದ್ದು. ಅದು ಅಗ್ನಿ ಎಂಬುದು ಸುಡೋದಿಲ್ಲ ಅಂತ ಊಹಿಸ್ತೇನೆ. ಊಹಿಸುವ ಮೂಲಕವಾಗಿ ಎಲ್ಲವನ್ನೂ ಕೂಡ ನಾವು ಮಾಡಬಹುದು ಅಂತ ಆದರೆ ಯಾವುದನ್ನು ಯಾವ ಪದಾರ್ಥವನ್ನು ಹೇಗೇಗೋ ನಾವು ಬೇಕಾದರೂ ಅದನ್ನು ಚಿಂತನೆ ಮಾಡಬಹುದು. ಹಾಗಿದ್ದರೆ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು, ಭಗವಂತ ನನಗೆ ಸಿಗಬೇಕು ಅಂತಾದರೆ ಸುಲಭದಲ್ಲಿ ಆಗುವುದಿಲ್ಲ. ಊಹಿಸುವ ಮೂಲಕವಾಗಿ ದೇವರನ್ನು ತಿಳ್ಕೊಳ್ತೇನೆ, ಇಲ್ಲ ನಿಮ್ಮ ಯಾವ ಅನುಮಾನಗಳಾಗಲಿ, ಆಗಮಗಳಾಗಲಿ ಅಥವಾ ನಿಮ್ಮ ಪ್ರತ್ಯಕ್ಷಗಳಾಗಲಿ ದೇವರನ್ನು ತಿಳಿಸಿಕೊಡುವಲ್ಲಿ ಸಾಮರ್ಥ್ಯ ಇಲ್ಲ. ದುರ್ವಿಭಾವ್ಯ. ಮತ್ತು ಶಕ್ತ ಶಾಶ್ವತ, ಶಾಶ್ವತೇಕ ಪ್ರಕಾರನಾಗಿರ್ತಾನೆ. ಏನಿರ್ತಾನೆ ಅಂತ ಕೇಳಿದ್ರೆ ಶಾಶ್ವತಿ. ಅವನು ಶಾಶ್ವತೇಕ ಪ್ರಕಾರ, ಎಲ್ಲ ಕಾಲದಲ್ಲೂ ಕೂಡ ಒಂದೇ ರೀತಿಯಾಗಿರ್ತಾನೆ. ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ಅವನು ಇರುವಂಥವನು. ಹೇಗಿರ್ತಾನೆ ಅಂತ ಕೇಳಿದಾಗ ಅದು ಭಿನ್ನವಾಗಿರತಕ್ಕಂತಹದ್ದಿಲ್ಲ, ಸಮಾನವಾಗಿರ್ತಾನೆ. ಶಕ್ತ ಶಾಶ್ವತ. ಸರಿ, ಸಕಲ ವೇದೈಕೋಕ್ತ. ಭಗವಂತನನ್ನು ನಾನು ಯಾವುದರಿಂದ ತಿಳ್ಕೊಳ್ಬೇಕು? ಟೆಕ್ಸ್ಟ್ ಬುಕ್ ಬೇಕಲ್ವಾ ದೇವರನ್ನು ತಿಳ್ಕೊಳ್ಳಿಕ್ಕೆ? ವೇದೋಕ್ತ ಮಾರ್ಗ. ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಮಾರ್ಗ ಯಾವುದು? ವೇದಗಳು ಮಾತ್ರ. ಅಲ್ಲ, ವೇದಗಳೇ ಎಲ್ಲವನ್ನೂ ಕೂಡ ಹೇಳಿ ಮುಗಿಸಿಬಿಡ್ತದೆ. ವೇದಗಳ ಮೂಲಕವಾಗಿ ದೇವರು ನನಗೆ ಸಾಕು ಪೂರ್ಣವಾಗಿ ತಿಳ್ಕೊಳ್ಳುತ್ತೇನೆ, ಅದು ಸಾಧ್ಯ ಇಲ್ಲ. ವೇದೋಕ್ತ ಹೌದು, ಆದರೆ ವೇದಗಳು ಎಲ್ಲವೂ ಕೂಡ ಭಗವಂತನನ್ನು ಪೂರ್ಣವಾಗಿ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಕಲ ವೇದೈಕೋಕ್ತ ಮಾನದ, ಮಾನಂ ದದಾತಿ ಮಾನದ. ಭಗವಂತ ಶ್ರೀಪತಿರ್ಮಾನದೋನಃ. ಭಗವಂತ ಮಾನಂ ದದಾತಿ, ನಮಗೆ ಮನ್ನಣೆಯನ್ನು ತಂದುಕೊಡುತ್ತಾನೆ. ನಾವು ಒಂದು ಹೊರಗಿನ ಲೌಕಿಕ ಪ್ರಪಂಚದಲ್ಲಿ ನಾವು ಏನಾದರೂ ಒಂದು ಸ್ಥಾನವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಅದರಲ್ಲಿ ಮುಖ್ಯ ಕಾರಣ ಭಗವಂತ ಮಾನದ. ನಮಗೆ ಮಾನವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅದರಿಂದಾಗಿ ಭಗವಂತ ಮಾನದ. ಮತ್ತು ಮಾನ್ಯ, ಎಲ್ಲರಿಗೂ ಕೂಡ ಮಾನ್ಯತೆಯನ್ನು ಕೊಡ್ತಾನೆ. ಮಾನ್ಯ, ಎಲ್ಲರಿಗೂ ಮಾನ್ಯತೆಯನ್ನು ಕೊಟ್ಟು ಮಾನ್ಯತೆಯನ್ನು ನೀಡಿ ಮಾನ್ಯನಾಮಕನಾಗಿ ನಮಗಿರ್ತಾನೆ. ಅದರಿಂದಾಗಿ ಮಾನ್ಯ. ಸರಿ, ಮಾಧವ, ಸೂಕ್ತ, ಸೂಕ್ಷ್ಮ. ಅವನು ಸರ್ವೋತ್ತಮತ್ವೇನ ಪ್ರತಿಪಾದ್ಯ ತ್ರಿಜಗನ್ನಾಥ ವಿಠಲ. ಇಂತಹ ಭಗವಂತ ತ್ರಿಜಗನ್ನಾಥ ವಿಠಲ. ಈ ತ್ರಯಾಣ ಜಗತ ವಾಯುರೂಪಾಣ ನಾಥ ಅಂತ ಹೇಳ್ತಾರೆ. ತ್ರಿಜಗನ್ನಾಥ ಏನು? ಮೂರು ಜಗತ್ತಿಗೆ ನಾಥನು ಯಾರು ಅಂತ ಕೇಳಿದ್ರೆ ವಾಯುದೇವರು. ಯಾಕೆ ಅಂತ ಕೇಳಿದ್ರೆ ಯಾರ ಇರುವಿಕೆಯಿಂದಾಗಿ ಮೂರು ಲೋಕದಲ್ಲಿ ಅಸ್ತಿತ್ವ ಇದೆಯೋ ಅದು ಭಗವಂತನಿದ್ದಾಗ ಮಾತ್ರ. ಭಗವಂತನ ಅಸ್ತಿತ್ವ ಹೋಯಿತು ಅಂತಾದರೆ ಯಾರಿಗೂ ಕೂಡ ಮಾನ್ಯತೆ ಇಲ್ಲ. ಆದ್ದರಿಂದಾಗಿ ತ್ರಿಜಗನ್ನಾಥ ವಿಠಲ ಭಗವಂತ ತ್ರಿಜಗನ್ನಾಥ, ಜಗತ್ತಿಗೆ ನಾಥನಾಗಿರತಕ್ಕಂತಹ ವಾಯುದೇವರಿಗೆ ನಾಥನಾಗಿರತಕ್ಕಂಥವನು ಅಂತ ಹೇಳ್ತಾರೆ. ಅಂತಹ ಭಗವಂತ ಇಡೀ ಸದಾಗಮೈಕ ವಿಜ್ಞೇಯಂ, ಆಗಮೈಕ ವಿಜ್ಞೇಯ ಅಲ್ಲ. ಆಗಮಗಳೇ ಎಲ್ಲವನ್ನೂ ಕೂಡ ಹೇಳ್ತದೆ ಅಂತ ಹೇಳಿದರೆ ಆಗಮಗಳಿಂದ ಮಾತ್ರ ವೇದ್ಯ ಜ್ಞೇಯ. ಆಗಮಗಳೇ ಎಲ್ಲವೂ ಕೂಡ ಭಗವಂತನನ್ನು ಹೇಳಿಬಿಡ್ತದೆ, ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ ವೇದ ಭಗವಂತನನ್ನು ಪೂರ್ಣವಾಗಿ ಹೇಳುವುದರಲ್ಲಿ ಸಾಮರ್ಥ್ಯ ಇಲ್ಲ.
ಅಂತಹ ಭಗವಂತನನ್ನ ತ್ರಿಜಗನ್ನಾಥ ವಿಠ್ಠಲ ಎಂಬುದಾಗಿ ಜಗನ್ನಾಥದಾಸರು ಈ ಹರಿಕಥಾಮೃತ ಸಾರದ ಈ ಸಂಧಿಯನ್ನು ತಾವು ಮುಗಿಸ್ತಾರೆ. ಈ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡುವಂತಾಗಲಿ, ಈ ರೀತಿಯಾಗಿ ಭಗವಂತನನ್ನ ನಮಗೆ ಗತಿಯನ್ನು ಹೊಂದುವಂತಾಗಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತ.